ಹಾಯ್ ಎಲ್ಲರೂ ಹೆಂಗದಿರಿ? ಗುಡ್ ಮಾರ್ನಿಂಗ್. ಸೊ ನಾನು ಸನ್ನಿಧಿ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆ್ಯಂಡ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಏನಾದರೂ ನಾ ಸ್ವಲ್ಪ ಆ ಕಡೆ ಈ ಕಡೆ ಹಂಗೆ ಹಿಂಗೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ, ಸ್ವಲ್ಪ ಹೆದ್ರ್ಕೊಂತ ಮಾತಾಡತ್ತೀನಿ ಮತ್ತು ನನಗೆ ಏನು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾ ಅದಕ್ಕೆ ಸಿಂಪಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇನಿ. ಸೊ ಏನು ಮಾಡ್ತೀನಿ ನಾ ಇಡೀ ದಿನ ಅನ್ನೋದು ಇವತ್ತು ತೋರಿಸ್ತೀನಿ ನಾನು ನಿಮಗೆ. ಸೊ ಬೈ ದ ವೇ ಇವತ್ತು ಸ್ಯಾಟರ್ಡೇ. ಸೊ ನಂದು ಏನು ಪ್ಲ್ಯಾನ್ಸ್ ಕ್ಲಾಸಸ್ ಅಂತೂ ಇಲ್ಲ ಇವತ್ತು. ನಾ ಮೇನ್ ಪಾಯಿಂಟ್ ಹೇಳೋದು ಮಾಡ್ತೇನೆ. ನಾನು ಎಲ್ಲಿರ್ತೇನೆ ಅಂದ್ರೆ ನಾನು USA ಇರ್ತೇನೆ. USA ಡೆಲವೇರ್, ನೇವಾರ್ಕ್. ಡೆಲವೇರ್ ಇಸ್ ಅ ಸ್ಟೇಟ್ ಬೈ ದ ವೇ. ಅದರೊಳಗೆ ನೇವಾರ್ಕ್ ಅನ್ನೋ ಪ್ಲೇಸ್ ಐತಿ, ಅಲ್ಲಿ ನಾ ಇರ್ತೇನೆ. ಮೋಸ್ಟ್ ಆಫ್ ದೆಮ್ ಭಾಳ ಜನಕ್ಕೆ ಈ ಪ್ಲೇಸಾಗ ಗೊತ್ತಿಲ್ಲ, ಬಟ್ ಯೂನಿವರ್ಸಿಟಿ ಆಫ್ ಡೆಲವೇರ್ ಅಂತ ನಮ್ಮ ಕಾಲೇಜ್. ಸೊ ಆ ಕಾಲೇಜ್ದಾಗ ನಾ ಓದಾತೀನಿ. ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ನಾ ಭಾಳಷ್ಟು ಮಂದಿದು ನೋಡೋಕೆ ಟ್ರೈ ಮಾಡ್ದೇಕಿ ಏನಾದರೂ ಸಿಗ್ತೈತೆ ನಾ ಈ ಕಾಲೇಜ್ ಬಗ್ಗೆ ಅಥವಾ ಏನೇನು ನನಗೇನೂ ಸಿಗಲಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ನನ್ನ ವಿಡಿಯೋಸಿಂದ ಯಾರಿಗಾದರೂ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕರೆ ಐ ಹೋಪ್ ಐ ವಿಲ್ ಗಿವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪ್ಲೇಸ್ ಆ್ಯಂಡ್ ಅಬೌಟ್ ದಿಸ್ ಕಾಲೇಜ್. ಆಮೇಲೆ ಇವತ್ತು ಏನು ಸ್ಟಾರ್ಟ್ ಮಾಡಿದೆ ನಾನು, ಫಸ್ಟ್ ಎದ್ದು ರೆಡಿ ಆದೆ. ಇಲ್ಲ ಸಾರಿ, ಎದ್ದೆ ಫ್ರೆಶನ್ ಅಪ್ ಆದೆ. ಆಮೇಲೆ ಸ್ವಲ್ಪ ಏನೂ ತಿಂದಿಲ್ಲ, ಇನ್ನೂ ತಿನ್ನಬೇಕು. ಫಸ್ಟ್ ನಂದು ಎದ್ಕೂಲೆ ಒಂದು ಮೀಟಿಂಗ್ ಇತ್ತು, ನಾನು ಮೀಟಿಂಗ್ ಅಟೆಂಡ್ ಮಾಡಿದೆ. ಅದಾದ್ಮೇಲೆ ನಂಗೆ ನೆನಪಾತು ಕಿ ನಾನು ವ್ಲಾಗ್ ವಿಡಿಯೋ ಮಾಡ್ಬೇಕಂತಂದು. ಸೊ ಅದಕ್ಕೆ ಈಗ ಎತ್ತಿದೆ. ಸೊ ನಾನು ಈಗ ಏನು ಮಾಡ್ತೀನಿ ಅಂತಂದ್ರೆ, ನಾನು ಏನಾಗಿತ್ತು ಅಂತಂದ್ರೆ ನಿನ್ನೆ ರಾತ್ರಿ ನಾನು ಮಲ್ಗೋಗಿಂತ ಮುಂಚೆ ಒಂದು ನಮ್ಮ ಪ್ರೊಫೆಸರ್ಸ್ಗೆ ಮೇಲ್ ಮಾಡಿದ್ದೆ. ಒಂದು ಡೇಟಾ ಸೆಟ್ಟಿಂದ ನನ್ನ ಪ್ರಾಜೆಕ್ಟ್ ಐತಿ, ಸೊ ಅದಕ್ಕೆ ಅವ್ರು ಡೇಟಾ ಸೆಟ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಕೊಡ್ರಿ ಅಂತಂದಿದ್ರು. ಸೊ ಈಗ ಬೆಳಿಗ್ಗೆ ನಂಗೆ ಮೇಲ್ ಬಂತು ಕಿ ಇಟ್ ಗಾಟ್ ರಿಜೆಕ್ಟೆಡ್. ಯಾಕಂತಂದ್ರೆ ನಾನು ಭಾಳ ಇಲ್ದಿರೋ ಎಲ್ಲ ದಿಮಾಕ್ ಹಾಕಿದೆ, ನನ್ನ ತಲೆ ಹಾಕಿದೆ ಕಿ ಅಂಥದ್ದು ಡೇಟಾ ಸೆಟ್ ಯೂಸ್ ಮಾಡ್ತೇನೆ, ಇಂಥ ಡೇಟಾ ಸೆಟ್ ಯೂಸ್ ಮಾಡ್ತೇನೆ ಅನ್ಕೊಂತ ಇಷ್ಟು ದಿನ ಎಳೆದೆ. ಬರೋ ಎಲ್ಲ ಡೇಟಾ ಸೆಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸಿದ್ರು, ಅವ್ರದ್ದೆಲ್ಲ ಅಪ್ರೂವ್ ಆಗಿಬಿಡ್ತು. ಈಗ ನನಗೆ ಯಾವ ಡೇಟಾ ಸೆಟ್ ಕಳಿಸ್ತೀನಿ, ಇಟ್ ಇಸ್ ಆಲ್ರೆಡಿ ಟೇಕನ್ ಅಂತ ಬರತೈತಿ. ಈಗ ನನ್ನ ಹಣೆ ಬರೋಕೆ ಈಗ ಕುಂತ ಮತ್ತೊಂದು ಡೇಟಾ ಸೆಟ್ ಹುಡುಕ್ತೀನಿ. ಐ ಹೋಪ್ ಆ ಡೇಟಾ ಸೆಟ್ ಸೆಲೆಕ್ಟ್ ಆಗಲಿ. ಚಕ್ ನನ್ನ ಲ್ಯಾಪ್ಟಾಪ್ ಲೈಟ್ ಹಚ್ಚಿದೆ. ಇಷ್ಟು ಥಂಡಿ ಐತಿ, ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ಇಲ್ಲಿ ಥಂಡಿ ಸಂಬಂಧ. ಲೈಟ್ ಗೀಟ್ ಎಲ್ಲ ಮಸ್ತ್ ಐತ್ರಿ, ಲೈಟಿಂಗ್. ಉಳ್ಳಾಗಡ್ಡಿ ಬಟಾಟಿ ತೊಗೊಂಬರ್ತೇನೆ. ಆಮೇಲೆ ಮಸಾಲ ರೈಸ್ ಮಾಡೋನು ವೆಜಿಟೇಬಲ್ಸ್ ರೆಡಿಮೇಡ್ ಸಿಕ್ಬಿಡ್ತಾವೆ, ಅಲ್ಲಿ ನೀರಾಗ ಹಾಕೊಳ್ಳೋದು ಫ್ರೋಝನ್ ರೆಡಿ, ವೆಜಿಟೇಬಲ್ಸ್ ರೆಡಿ. ಕಟ್ ಮಾಡುವಷ್ಟು ನನಗೆ ಪೇಷನ್ಸ್ ದೇವ್ರಾಣಿಗೂ ಇಲ್ಲ. ನನಗೆ ಕೆಲ್ಗೋ ಪುರ್ಸತ್ತಿರಂಗಿಲ್ಲ, ಏನು ಇದನ್ನೆಲ್ಲ ಮಾಡುವಷ್ಟಂದ್ರೆ ನನ್ನ ಕಡೆ ಪುರ್ಸತ್ತಿಲ್ಲ. ಯಾರು ಮಾಡ್ತೀರಿ ಅವ್ರು ಭಾಳ ಗ್ರೇಟ್, ನನ್ನ ಕಡೆ ಆಗಂಗಿಲ್ಲ. ನಾಟ್ ಬ್ಯಾಡ್, ಎಸ್ ಕಾಣತ್ತೀನಿ ನಾನು. ದಿಸ್ ಈಸ್ ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾ ಇವತ್ತು ಸಂಜೆಗೆ ಮೂವಿಗೆ ಹೊಂಟೀನಿ. ಸೊ ಯಾರು ನಮ್ಮ ಯೂನಿವರ್ಸಿಟಿಗೆ ಬರ್ಬೇಕನ್ನತ್ತೀರಿ ನೋಡ್ರಿ, ಅವ್ರಿಗೆ ಮೂವಿಗೆ ಚಿಂತೆ ಮಾಡೋದು ಸರ್ವತ್ತ ಇಲ್ಲ, ರೊಕ್ಕ ಹಾಕೋದಿಲ್ಲ, ಪುಕ್ಷಟಿ ನಿಮಗೆ ಮೂವಿ ಕೊಡ್ತಾರೆ ಇವರು. ಇಲ್ಲಿ ಮೇನ್ ಸ್ಟ್ರೀಟ್ ಮೂವೀಸ್ ಅಂತ ಇರ್ತೈತಿ. ಯೂನಿವರ್ಸಿಟೀಸ್ ಅಂದ್ರೆ ಫ್ರೀ ಮೂವೀಸ್ ಇರ್ತಾವೆ. ಮೂವೀಸ್ ಅಂದ್ರೆ ಹಿಂಗೆ ಕಾಲೇಜ್ದಾಗ ಮೂವಿ ಇರಂಗಿಲ್ಲ, ಪ್ರಾಪರ್ ಮೂವಿ ಥಿಯೇಟರ್ ಹೋಗಿ ಕಾಲೇಜ್ದವ್ರು ಸ್ಪಾನ್ಸರ್ ಮಾಡ್ತಾರೆ. ಇದು ನಮಗೆ ಎವ್ರಿ ವೀಕ್ ಫ್ರೈಡೇ ಸ್ಯಾಟರ್ಡೇ ಇರ್ತೈತಿ. ಅಡ್ವಾನ್ಸ್ ನಾವು ಬುಕಿಂಗ್ ಮಾಡ್ಬೇಕು ಇದಕ್ಕೆ. ಸೊ ನಾನು ಬುಕಿಂಗ್ ಮಾಡಿಟ್ಟಿದ್ದೆ. ಮೂವಿಗೆ ಹೊಂಟೇನೆ. ಯಾವ ಮೂವಿಗೆ ಹೊಂಟೇನೆ ಅಂತ ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ. ನನ್ನ ಮುಖಾನ ಕಾಣಿಸ್ಬೋದಲ್ರಿ ಟ್ರೈಪಾಡ್ ತೊಗೊಂಡು, ಬಟ್ ಈಗ ನಮ್ಮ ಕಡೆ ಅಷ್ಟು ದುಡ್ಡಿಲ್ಲ. ಜಲ್ದಿ ತೊಗೊಂಡು ಟ್ರೈಪಾಡ್. ನಿಮ್ದೆಲ್ಲ ಆಶೀರ್ವಾದ ಇದ್ರೆ ಅದು ಆಗ್ತೈತಿ. ರಾಣಿಗೂ ಇಲ್ಲಿ ಬರಬೇಡ. ನಾ ಏನಪ್ಪ ಈಗ 50 ಸಲ ಅಂದಾಳು ಅಂತಂದ್ರೆ ಇಲ್ಲಿ ಕಷ್ಟ. US ಬೇಡ, ಏನೂ ಬೇಡ. ಸುಳಗಾಡು ಮನೆ ಒಳಗೆ ಹೊಂದು ತಣ್ಣಗೆ ತಿನ್ನೋದು ಭಾಳ ಚಲೋ. ಹೋಗ್ಲಿ ಬಿಡ್ರಿ, ಎಲ್ಲರೂ ಅನುಭವಿಸಿದಾಗ ಬುದ್ಧಿ ಬರ್ತೈತಿ. ಫಸ್ಟ್ ನನಗೆ ಇಂಜಿನಿಯರ್ ಮಾಡೋಗಿಂತ ಮುಂಚೆ ನನಗೆಲ್ಲ ನಮ್ಮ ಅಣ್ಣಗಳು ಅಕ್ಕಗಳು ಅಂತಿದ್ರು, ಏನು ಇಂಜಿನಿಯರಿಂಗ್ ಮಾಡ್ತಿ ಅದು, ಎಲ್ಲರೂ ಇಂಜಿನಿಯರ್ ಬೇರೆದು ಏನಾರ ಮಾಡು, ಅದ್ರೊಳಗೆ ಏನಿಲ್ಲ, ನಿನಗೆ ಅನಿಸ್ತೈತೆ ಅಷ್ಟೆ. ನಾವಾಗ ಅಯ್ಯೋ ರಾಮ, ಅವ್ರ ಮಾತು ಅವಾಗೂ ಕೇಳಲಿಲ್ಲ, ಇಲ್ಲಿ US ಬರೋಕ್ಕಿಂತ ಮುಂಚೆನೂ ಕೇಳಲಿಲ್ಲ. ಅದಕ್ಕದ್ರಿ ಹಿರಿಯರ ಮಾತು ಕೇಳ್ಬೇಕಂತಾರೆ. ಇದಕ್ಕೆ ನನಗೆ ಯಾವತ್ತಿಂದ್ರೂ ನನಗೆ ಭಾಳ ಹಿಂಗೆ ಆಸೆ ಇತ್ತು, ನಾನು ಹಿಂಗೆ ವ್ಲಾಗಿಂಗ್ ಚಾನಲ್ ಮಾಡಬೇಕು. ಬಟ್ ಎಲ್ಲರೂ ಅಯ್ಯೋ ಯಾರೇನಂತಾರೋ ಹಿಂಗೇನಂತಾರೋ ಅನ್ಕೊಂತ ಯೋಚನೆ ಮಾಡಿದೆ. ಬಟ್ ಈ ಸಲ ಅದು ಯಾರು ಏನಾರೇ ಅನ್ಕೊಳ್ಳಿ, ಐ ಹ್ಯಾವ್ ಟು ಡೂ ಇಟ್ ಅಂತಂದು ಬಂದೇನಿ. ಐ ಹೋಪ್ ಇಟ್ ಟರ್ನ್ಸ್ ವೆಲ್. ಆಮೇಲೆ ಸ್ವಲ್ಪ ಇದು ನನ್ನ ಮಿನಿ ಫಿಲ್ಟರ್. ಓಕೆ, ಇಲ್ಲೇ ಈಗ ನಾವು ಇಲ್ಲೆಲ್ಲ
ದೊಡ್ಡ ಇಂಡಿಯಾದಾಗ ನಾವು ಆ ನೀರು ಈ ನೀರು ಕುಡಿತೀವಿ. ಇಲ್ಲಿ ಏನಿಲ್ಲ ನೋಡ್ರಿ, ಟ್ಯಾಪ್ ವಾಟರ್ ಸಿಸ್ಟಮ್. ಇಲ್ಲಿ ಯಾ ನೀರು ಫಿಲ್ಟರ್ ಆಗಲ್ಲ, ಸ್ವಲ್ಪ ಏನೂ ಆಗಂಗಿಲ್ಲ. ಸೀದಾ ನಳದಾಗಿಂದ ತೊಗೊಳ್ತೀವಿ, ಕುಡಿತೀವಿ, ಮುಗೀತು. ಇಷ್ಟ ನಮ್ದು. ಆಮೇಲೆ ಬೇಕಂದ್ರೆ ಬಿಸ್ಲರಿ ಬಾಟಲ್, ಅವೆಲ್ಲ ದೊಡ್ಡ ಮಂದಿ ಶ್ರೀಮಂತರ ಮಂದಿ, ನಮಗೆ ಆಗಂಗಿಲ್ಲರು ಬಿಸ್ಲರಿ ಬಾಟಲ್ ತೊಗೊಳ್ಳೋಷ್ಟ. ಬಟ್ ಇಲ್ಲಿ ಮೋಸ್ಟ್ ಆಫ್ ದಮ್ ಬಿಸ್ಲರಿ ತೊಗೋದಾರು. ಬಟ್ ನಾನು ಹಿಂಗೆ ಫಿಲ್ಟರ್ಸ್ ತೊಗೊಂಡೇವಿ ನಾವು ಇವಾಗ. ಅಂದ್ರೆ ಹಿಂಗೆ ಫಿಲ್ಟರ್ ಇರ್ತೈತಿ, ಒಳಗೆ ಫಿಲ್ಟರ್ ಇರ್ತೈತಿ. ನೀರಿಂದ ಟ್ಯಾಪ್ ನಾರ್ಮಲ್ ಟ್ಯಾಪ್ ವಾಟರ್ ಹಾಕ್ತೀವಿ, ಫಿಲ್ಟರ್ ಹಾಕೈತಿ, ಒಂದು ಬರ್ತೈತಿ. ನೀವು ಅದ್ರೊಳಗೆ ಮಾಸ್ಟರ್ಸ್ ಮಾಡಲಿ ಬಿಡಲಿ, ಅಡುಗೆದ್ರೊಳಗೆ ಮಾತ್ರ ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು. ಅದು ಮಾತ್ರ 100% ಗ್ಯಾರಂಟಿ. ಸ್ವಲ್ಪ ನಮ್ದು ನಾನು ಎಕ್ಸ್ಪ್ರೆಷನ್ ಸ್ವಲ್ಪ ಟಾಲರೇಟ್ ಮಾಡ್ಕೊಡ್ರಿ. ಯಾಕಂದ್ರೆ ನನಗೆ ಒಂದು ಕ್ಯಾಮ್ರಾ ಮುಂದೆ ಇದ್ದಾಗ ಏನೇನೇನೇ ಹಿಂಗೆ ವಿಚಿತ್ರ ಎಕ್ಸ್ಪ್ರೆಷನ್ ಕೊಡ್ತೀನಿ ನಾನು. ಹೆದರಿಕೆ ಬರೋದೈತೆ ನನಗೆ, ಬಟ್ ಮಾಡತ್ತೀನಿ. ಹೆದರಿಕೆ ಅಡುಗೆ ಮಾಡೋಕ್ಕಲ್ಲ, ವಿಡಿಯೋ ಮುಂದೆ ಹೆದರಿಕೆ ಬರೋದಿಲ್ಲ. ಹೋಗಿದ್ದು ನಾನು ಇಲ್ಲಿರ್ಲಿನ ಅಲ್ಲಿಟ್ರೆ ಕಾಣೋದಿಲ್ಲ. ಎಲ್ಲಿಟ್ರು ನನ್ನ ಮುಸಡಿನೂ ಕಾಣೋದಿಲ್ಲ ನನಗೆ. ಅದಿಲ್ಲ, ದಿಸ್ ಆ್ಯಂಗಲ್ ಇಸ್ ಆಲ್ಸೋ ಫೈನ್ ಗೈಸ್, ಇಟ್ಸ್ ಫೈನ್. ನೋಡ್ರಿಪ್ಪ, ನಾ ಏನೂ ಯೋಚನೆ ಮಾಡಲ್ಲ. ಎಲ್ಲ ಇರೋ ಬರೋ ಎಷ್ಟು ಮಸಾಲ ಅದಾವ ಎಲ್ಲ ಹಾಕ್ಬಿಡ್ತೀನಿ. ಸೊ ಟೇಸ್ಟ್ ಮಾತ್ರ ಆಗುತ್ತೆ, ಅದು ಗ್ಯಾರಂಟಿ ಮಾತ್ರ ಹಾಕ್ಕೊಡ್ತೀನಿ. ಅನ್ಕೊಂಡಿದ್ದೆ ಹೋಗಿ ಜಳಕ ಮಾಡ್ಬೇಕಂತಂದು, ಬಟ್ ಭಾಳ ಹಸುವಾಗತ್ತು. ಬಿಕಾಸ್ ಈಗ ಆಲ್ರೆಡಿ 5 ಆಗೈತಿ. ಸೊ ಅದಕ್ಕೆ ಊಟ ಮಾಡಿ, ಸ್ನಾನ ಮಾಡಿ, ಜಳಕ ಮಾಡಿ ಸೀದಾ ಪಿಕ್ಚರ್ಗೆ ಹೋಗೋರು. ಸೊ ಇಷ್ಟು ಮಸ್ತ್ ಸ್ಮೆಲ್ ಬರತೈತಿ, ತೋರಿಸ್ತೀನಿ ನಿಮಗೆ. ರಬ್ಬರ್ ಬ್ಯಾಂಡ್ ಹಾಕೋ, ಸ್ವಲ್ಪ ರಬ್ಬರ್ ಬ್ಯಾಂಡ್ ಹಾಕಬೇಕು, ಲೂಸ್ ಐತಿ. ಓ ಮೈ ಗುಡ್ನೆಸ್, ಮಸ್ತಾಗಿತ್ರಿ. ನೋಡ್ರಿ 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 ಎಷ್ಟು ಭಾರಿ ಅಂದ್ರೆ ಭಾರಿ ಅಪ್ರತಿಮ್. And this is my raita and we are good to eat. ಓಕೆ, ಸೊ ಭಾಳ ಲೇಟ್ ಆಗೈತೆ ನನಗೀಗ. ಆಲ್ಮೋಸ್ಟ್ ಏನಿಲ್ಲ 7ಕ್ಕೆ ಶೋ ಐತಿ, ಆಲ್ರೆಡಿ 6:40 ಆಗೈತಿ. ಅದು ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ನನಗೆ ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಕು. ಸೊ ಸಿ ಯು ಇನ್ ಮೂವಿ ಥಿಯೇಟರ್. ಬಂದ್ವಿ ನೋಡ್ರಿ, ಇದು ನಮ್ದು ಮೇನ್ ಸ್ಟ್ರೀಟ್ ಮೂವೀಸ್ ಅಂತಂದ ಇದು ಥಿಯೇಟರ. ಇದ್ರೊಳಗೆ ಪೂಜಾ ಸೆನ್ಸರಿ ಇಲ್ಲೇ ನಮ್ಮ ಮೂವಿ ಐತಿ ಎಂಟ್ರಿ. ಇಲ್ಲಿ ನೋಡ್ರಿ ನಮ್ಗೆ ಫ್ರೀ ಪಾಪ್ಕಾರ್ನ್ಸ್ ಕೊಡ್ತಾರೆ. ಫೈನಲಿ ಈ ಮೂವಿಗೆ ಬಂದೇವಿ ನಾವು. ಸೊ ಮೂವಿ ಸ್ಟಾರ್ಟ್ ಆಯಿತು. ಸೊ ಮೂವಿದಾಗ ಇಲ್ಲಿ ಒಂದು ಸೀನ್ ಐತಿ, ಹೆಂಗೈತೆ ಅಂದ್ರೆ ಅದ್ರೊಳಗೆ ಸೇಮ್ ಎಕ್ಸಾಕ್ಟ್ಲಿ KGFದಾಗ ಹೆಂಗೆ ಯಶ್ ಬಂದು ಎಲ್ಲಾರನ್ನೂ ಹೆಂಗೆ ಕಾಪಾಡ್ತಾನೋ, ಅವ್ನ ಮೇಲೆ ಡಿಪೆಂಡ್ ಇರ್ತಾರೆ, ಹಂಗೆ ಇಲ್ಲಿ ಕಾಂಗ್ ಬಂದು ಎಲ್ಲಾರನ್ನೂ ಕಾಪಾಡ್ತಾನೋ. ಸೊ ದಟ್ ವಾಸ್ ಎಪಿಕ್. ಹಲೋ, ಹೆಂಗೆ ಅನಿಸ್ತು ಮೂವಿ? ಚೆನ್ನಾಗಿತ್ತು, ಚಲೋ ಇತ್ತು. ಹಾಂ, ಎಷ್ಟು ರೇಟ್ ಮಾಡ್ತೀವಿ? 10ಕ್ಕೆ 9. 9. ಐವನ್ ಸೇಮ್ ಇಟ್ ಈಸ್ ಮಸ್ಟ್ ವಾಚ್. ನನಗಂತೂ ಇಷ್ಟ. ಶಟಿ ಮೂವಿ ನೋಡಕ್ಕೆ ಎಷ್ಟು ಜನ ಬಂದಾರ? ಹಾಂ, ಎಲ್ಲಾದ್ರೂ ಹಾಕ್ತೀನಿ, ಎಲ್ಲಾದ್ರೂ ಟ್ಯಾಗ್ ಮಾಡ್ತೇನೆ ನಿನ್ನ, ಆಯ್ತಾ? ಡನ್. ಚಿಯರ್ಸ್. ಆಟ ಆಡು ಗೇಮ್. How much? $1. How to pay? Here. Did you do hair setting for tomorrow's trip? Huh? No, not yet. Blow dry and all? No, I have to wash my hair too. See, tomorrow these people are going to Washington DC. How much? coming? How much money? $10. They are going to Washington DC. I got a haircut. So she is Sahit. This is my first vlog, bro. This is my first. ಹೊರಗೆ ಬಂದ್ವಿ ನೋಡ್ರಿ, ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆ ಮಜಾ ಮಾಡ್ಕೊಂಡು ಈಗ ವಾಪಸ್ ಹೊಂಟೇನಿ ಮನೆಗೆ. ಇನ್ನೊಂದು 15 ನಿಮಿಷ ಅಂದ್ರೆ ಮನೆಗೆ ಮುಟ್ತೇನೆ. ಆಮೇಲೆ ಊಟ ಮಾಡ್ತೇನೆ. ಊಟ ಮಾಡಿ ಇನ್ನು ನೋಡ್ರಿ ಹಂಗೆ ಕುಡ್ದು ಫ್ರೀ ಇರ್ತೈತಲ್ಲ, ರೀಫಿಲ್ ಮಾಡ್ಕೊಳ್ಳೋದು. ಸೊ ಮನೆಗೆ ಬಂದೆ. ನಾನು ಬಂದವಾಗ ಒಂದು 10 ಗಂಟೆಗೆ ಅಂದ್ರೆ ಮನೆಗೆ ಬಂದಿದ್ದೆ. ಸೊ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನನಗೆ ವಡಾ ಪಾವ್ ತಂದಿದ್ದು. ಸೊ ಅದನ್ನು ಬಿಸಿ ಮಾಡ್ಕೊಂಡು ವಡಾ ಪಾವ್ ತಿನ್ನಾಕತ್ತೀನಿ. ಸೊ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಅದ್ರದ್ದೇನು ಮೂವಿನ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್. ಯಾ, ಸೊ ಇಟ್ ವಾಸ್ ರಿಯಲಿ ನೈಸ್, ಮಸ್ಟ್ ವಾಚ್. ಐ ವುಡ್ ಸೇ ಬೋರಿಂಗ್ ಮಾತ್ರ ಒಂಚೂರು ಇಲ್ಲ, ಆರಾಮ್. ಐ ಅಟ್ ಲೀಸ್ಟ್ ಲೈಕ್ ದಟ್. ನಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿ.
ಅದು ಫೇಮಸ್ ವಡಾಪಾವ್ ಗರ್ಲ್ ಆಗ್ಯಾಳ ಅದು ನನ್ನ ತಲೆಯಾಗ ಬಂತು. ಸೊ ನಾನು ಫುಲ್ ಪಟ್ಟರ್ದಾಗ ವಡಾಪಾವ್ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನತ್ತೀನಿ. ಆಕಿಂದು ಫೇಮಸ್ ಪಟ್ಟರ್ದಾಗ ಮಾಡ್ಕೊಂಡು ಸಾಫ್ಟ್ ವಡಾಪಾವ್. ಸೊ ನಂದು ಸಾಫ್ಟ್ ವಡಾಪಾವ್ ರೆಡಿ ಆಗೈತಿ. ಅಂದರೆ ನಾ ಮಾಡಿಲ್ಲ, ಆಕಿ ತೊಗೊಂಬಂದಾಳ, ಆಕಿ ಮಾಡಾಳು. ಬಟ್ ನಾ ತಿನ್ನತೇನಿ. ಐ ಆಮ್ ಸೋ ಹ್ಯಾಪಿ. ಎಷ್ಟು ಲಿಟ್ರಲಿ ನಾ ಇಲ್ಲಿ ಬಂದಾಗಿಂದ 6 months ಆಗೈತಿ ನಾ ವಡಾಪಾವ್ದು ಇಂಥವೇನೂ ತಿಂದಿಲ್ಲ. So I'm so happy. I'll taste you and let you know. Vada pav. I love it.